ಇನ್ನು ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಈಗ ಮತ್ತಷ್ಟು ಬಿರುಸುಗೊಳ್ತಾ ಇದೆ. ಬಲಾಬಲ ಪ್ರದರ್ಶನಕ್ಕೆ ಎರಡೂ ಬಣಗಳು ಕೂಡ ಹಾಗಾದ್ರೆ ಮುಂದಾಯ್ತಾ? ದೆಹಲಿಗೆ ಬರೋದಕ್ಕೆ ತಿಪಟೂರು ಶಾಸಕ ಷಡಕ್ಷರಿಗೆ ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕುಣಿಗಲ್ ಶಾಸಕ ರಂಗನಾಥ್ ಕರೆ ಮಾಡಿದ್ರು. ದೆಹಲಿಗೆ ಬರೋದಕ್ಕೆ ಹೇಳಿದ್ರು, ಆದ್ರೆ ನಾನು ಬರಲ್ಲ ಅಂತ ಹೇಳಿದ್ದೆ. ಮುಖ್ಯಮಂತ್ರಿ ಕರೆ ಬಳಿಕ ತಿಪಟೂರಿನಲ್ಲಿ ಶಾಸಕ ಷಡಕ್ಷರಿ ಈ ರೀತಿಯಾಗಿರುವಂತಹ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಪಟ್ಟದ ಮೇಲಾಟದ ಮಧ್ಯೆ ಮಂತ್ರಿಗಿರಿಗೆ ಶಾಸಕರು ಕಣ್ಣಿಟ್ಟಿದ್ದಾರೆ. ಜಿಲ್ಲೆ ಮಾಡದಿದ್ರೆ ಮಂತ್ರಿ ಮಾಡಬೇಕು ಅಂತ ಶಾಸಕ ಷಡಕ್ಷರಿ ಪಟ್ಟು ಹಿಡಿದಿದ್ದಾರೆ. ಜಿಲ್ಲೆ ಮಾಡುವ ನೆಪ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ತಿಪಟೂರು ಶಾಸಕ. ಫೋನ್ ಮಾಡಿದ್ರು, ಡೆಲ್ಲಿಗೆ ಬರ್ತೀರಾ? ಅದೇ ಹೇಳಲಿಲ್ಲ, ಡೆಲ್ಲಿಗೆ ಬರ್ತೀರಾ ನೀವು ಹಿಂಗೆ ಅಂತ ಕೇಳಿದ್ರು. ಇಲ್ಲ, ನಾನು ಎಲ್ಲೂ ಬರೋಕ್ಕಾಗೋದಿಲ್ಲ, ಕಾರ್ಯಕ್ರಮ ಇದೆ. ಎಲ್ಲೂ ಆಚುಕ ಅಲ್ಲ, ರಂಗನಾಥ್ ಅಂತ. ನೀವು ಡೆಲ್ಲಿಗೆ ಬರಬೇಕು, ಬರ್ತೀರಾ ಅಂದ್ರು. ಈಗ ನನಗಿಂತ ಕಾರ್ಯಕ್ರಮ ಇದೆ, ನಾನು ಎಲ್ಲಿಗೂ ಬರೋದಿಲ್ಲ. ಏನು ವಿಚಾರ ಕೇಳಲಿಲ್ಲ ಅವರು. ಹಿಂಗೆ ಸೌಂಡ್ ಇತ್ತು. ಇಲ್ಲಪ್ಪ, ನಾನು ಡೆಲ್ಲಿಗೆ ಹೋಗೋದೇ ಕಮ್ಮಿ. ಸಿಎಂ ಎಲ್ಲ ಯಾವ್ದಾರ ಕೆಲ್ಸಕ್ಕೆ ಮಾಡ್ತಾನೆ ಇರ್ತಾರೆ, ನಾನು ಮಾತಾಡ್ತಾನೆ ಇರ್ತೀನಿ. ಮುಖ್ಯಮಂತ್ರಿಗಳು ನಮ್ದು ಲ್ಯಾಂಡ್ ಬ್ಯಾಂಕ್ದು ಚುನಾವಣೆ ಇದೆ, ಅದು ವಿಚಾರವಾಗಿ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ರಂಗನಾಥ್ ಫೋನ್ ಮಾಡಿದ್ರು. ಎರಡೂ ಬಣಗಳು ಕೂಡ ಹಾಗಾದ್ರೆ ಮುಂದಾಯ್ತಾ? ದೆಹಲಿಗೆ ಬರೋದಕ್ಕೆ ತಿಪಟೂರು ಶಾಸಕ ಷಡಕ್ಷರಿಗೆ ಸಿದ್ದರಾಮಯ್ಯ ಕರೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕುಣಿಗಲ್ ಶಾಸಕ ರಂಗನಾಥ್ ಕರೆ ಮಾಡಿದ್ರು. ದೆಹಲಿಗೆ ಬರೋದಕ್ಕೆ ಹೇಳಿದ್ರು, ಆದ್ರೆ ನಾನು ಬರಲ್ಲ ಅಂತ ಹೇಳಿದ್ದೆ. ಮುಖ್ಯಮಂತ್ರಿ ಕರೆ ಬಳಿಕ ತಿಪಟೂರಿನಲ್ಲಿ ಶಾಸಕ ಷಡಕ್ಷರಿ ಈ ರೀತಿಯಾಗಿರುವಂತಹ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಪಟ್ಟದ ಮೇಲಾಟದ ಮಧ್ಯೆ ಮಂತ್ರಿಗಿರಿಗೆ ಶಾಸಕರು ಕಣ್ಣಿಟ್ಟಿದ್ದಾರೆ. ಜಿಲ್ಲೆ ಮಾಡದಿದ್ರೆ ಮಂತ್ರಿ ಮಾಡಬೇಕು ಅಂತ ಶಾಸಕ ಷಡಕ್ಷರಿ ಪಟ್ಟು ಹಿಡಿದಿದ್ದಾರೆ. ಜಿಲ್ಲೆ ಮಾಡುವ ನೆಪ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ತಿಪಟೂರು ಶಾಸಕ. ಫೋನ್ ಮಾಡಿದ್ರು, ಡೆಲ್ಲಿಗೆ ಬರ್ತೀರಾ? ಅದೇ ಹೇಳಲಿಲ್ಲ, ಡೆಲ್ಲಿಗೆ ಬರ್ತೀರಾ ನೀವು ಹಿಂಗೆ ಅಂತ ಕೇಳಿದ್ರು. ಇಲ್ಲ, ನಾನು ಎಲ್ಲೂ ಬರೋಕ್ಕಾಗೋದಿಲ್ಲ, ಕಾರ್ಯಕ್ರಮ ಇದೆ. ಎಲ್ಲೂ ಆಚುಕ ಅಲ್ಲ, ರಂಗನಾಥ್ ಅಂತ. ನೀವು ಡೆಲ್ಲಿಗೆ ಬರಬೇಕು, ಬರ್ತೀರಾ ಅಂದ್ರು. ಈಗ ನನಗಿಂತ ಕಾರ್ಯಕ್ರಮ ಇದೆ, ನಾನು ಎಲ್ಲಿಗೂ ಬರೋದಿಲ್ಲ. ಏನು ವಿಚಾರ ಕೇಳಲಿಲ್ಲ ಅವರು. ಹಿಂಗೆ ಸೌಂಡ್ ಇತ್ತು. ಇಲ್ಲಪ್ಪ, ನಾನು ಡೆಲ್ಲಿಗೆ ಹೋಗೋದೇ ಕಮ್ಮಿ. ಸಿಎಂ ಎಲ್ಲ ಯಾವ್ದಾರ ಕೆಲ್ಸಕ್ಕೆ ಮಾಡ್ತಾನೆ ಇರ್ತಾರೆ, ನಾನು ಮಾತಾಡ್ತಾನೆ ಇರ್ತೀನಿ. ಮುಖ್ಯಮಂತ್ರಿಗಳು ನಮ್ದು ಲ್ಯಾಂಡ್ ಬ್ಯಾಂಕ್ದು ಚುನಾವಣೆ ಇದೆ, ಅದು ವಿಚಾರವಾಗಿ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ರಂಗನಾಥ್ ಫೋನ್ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.